ಈ ಅಮ್ಸದ್ ಖಾನ್ಗೆ ಒಂದೇ ಒಂದು ಗುರಿ, ಜೀವನದಲ್ಲಿ ನಾನು ನಿಮ್ ಹಾಗೆ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಅಂತ ಹೆಸರು ತಗೋಬೇಕನ್ನೋದೇ ನನ್ನ ಆಸೆ. ಹೆಲ್ಪ್ ಅಲ್ಲ. ಏನ್ ಕೇಸು ಸರ್? ಈ ಮೇಡಮ್ ಒನ್ ವೇ ಅಲ್ಲಿ ಬರ್ತಾ ಇದ್ರು ಸರ್. ಒನ್ ವೇ KA052311 ₹100 ಫೈನ್ ಕಟ್ಟಿ. ಸರ್ ನನ್ನ ಹತ್ರ ದುಡ್ಡಿಲ್ಲ ಸರ್, ಕಾರ್ಡ್ಸ್ ಮಾತ್ರ ಇರೋದು. ಪಕ್ಕದಲ್ಲೇ ATM ಸೆಂಟ್ರು ಇದೆ ಸರ್. ನಾನೊಂದು STD ಮಾಡ್ಲಾ? STD ಅಲ್ಲ, ISD ಮಾಡಿದ್ರು ನನ್ಗೇನು ಭಯ ಇಲ್ಲ. ಐ ಆಮ್ ಎ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್, ಯು ನೋ. ನಾನೀಗ ಹೋಗ್ಬೋದಾ ಸರ್? ಹೋಗಿ. ಜೀವನದಲ್ಲಿ ಯಾವತ್ತಾದ್ರೂ ಒಂದ್ ಮೇಲೆ ಬರ್ಬೇಕು ಅಂತ ಅನ್ಸಿದ್ರೆ ಹೀಗೆ ಬನ್ನಿ, ಬರ್ತಾ ಇರಿ. ಅಯ್ಯಪ್ಪ, ಅಯ್ಯೋ ನೀನಾ? ಮಾಡ್ತೀನಿ ತಡೆ. ಸಾರ್ ಬನ್ನಿ 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 ಬನ್ನಿ, ಬೇಗ ಬನ್ನಿ ಬೇಗ ಬನ್ನಿ, ಇಂದು ಕಡೆ ಆಟ. ಬನ್ನಿ ಬನ್ನಿ ಬನ್ನಿ, ಕಳ್ಕೊಬೇಡಿ ಅವಕಾಶ. ಬನ್ನಿ ಸರ್, ನೋಡಿ ಸರ್ ನನ್ಗೆ ಎಂತ ಅನ್ಯಾಯ ಆಗಿದೆ ನೋಡಿ ಸರ್. ನೋಡಿ ಇವಳು ಮಾಡಿದ್ ನೋಡಿ ಸರ್. ಏನ್ರಿ ನಿಮಗ್ ಮಾಡಕ್ ಕೆಲ್ಸ ಇಲ್ವಾ? ಇಲ್ಲೇನ್ ರೇಪ ನಡೀತಾ ಇದೆ. ಹೋಗ್ರಿ, ನಿಮ್ ಕೆಲ್ಸ ನೋಡ್ಕೊ ಹೋಗ್ರಿ. ಕಾರಿದ ತಕ್ಷಣ ಬಂದ್ಬಿಡ್ತಾರೆ. ಅಯ್ಯೋ ಅಯ್ಯೋ, ನನ್ನ ಅಭಿಮಾನಿಗಳೆಲ್ಲ ಹೋಗ್ತಿದ್ದೀರಾ? ಅಯ್ಯೋ ಬನ್ನಿ ಬನ್ನಿ. ಹೌದಾ? ಪೊಲೀಸ್ ಪೊಲೀಸ್ ಕರಿಬೇಡ ಕಣೋ, ನನ್ ಹುಡುಗಿ ಕಣೋ, ನನ್ ಮೇಲೆ ಕರುಣೆ ತೋರ್ಸು. ನೀನು ಹುಡುಗಿನ? ಅವತ್ ನಮ್ಮನ್ ಲಾತರ ಕುಣಿದಾಡ್ತಿದ್ದೆ. ಆ ತರ ಕುಣ್ದಿದ್ದು ನಿನ್ ಮೇಲಿರೋ ಇಷ್ಟದಿಂದ, ಗೊತ್ತಾಯ್ತಾ? ಇಷ್ಟನಾ? ಇಷ್ಟ ಮಾತ್ರ ಅಲ್ಲ, ನಿನ್ ಮೇಲೆ ಪ್ರೀತಿ ಕೂಡ ಇದೆ. ಆಹಾ, ಅಯ್ಯ, ನಾನೇ ಒಂದ್ ವೇಸ್ಟ್ ಮಾಡಿ ನೀನ್ ನನ್ನ ಪ್ರೀತಿಸ್ತ್ಯಾ? ಇದನ್ನ ನಂಬಕ್ ನನ್ನ ಹುಚ್ಚಾನ? ಏನ್ ಗಲಾಟೆ? ಸರ್ ನೋಡಿ ಸರ್, ನನ್ ಸೈಕಲ್ಗೆ ನನ್ ಪೇಪರ್ಗೆಲ್ಲ ಡ್ಯಾಮೇಜ್ ಆಗ್ಬಿಟ್ಟಿದೆ ಸರ್. ದಂಡ ಕಟ್ಸ್ಕೊಡಿ. ಯಾರು ಡ್ಯಾಮೇಜ್ ಮಾಡಿದ್ದು? ಸರ್ ಸರ್ ನೋಡಪ್ಪ, ಎಲ್ಲ ಪುಟ್ಟ ಹುಡುಗಿ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಅಡ್ಜಸ್ಟ್ ಮಾಡ್ಕೊಂಡು ಎಕ್ಸ್ಕ್ಯೂಸ್ ಮಾಡಿದ್ರು. ರೈಟ್ ಇಂದ ನೋಡಿದ್ರೆ ಶಾರುಖ್ ಖಾನ್, ಲೆಫ್ಟ್ ಇಂದ ನೋಡಿದ್ರೆ ಸಲ್ಮಾನ್ ಖಾನ್, ಸ್ಟ್ರೈಟ್ ಆಗಿ ನೋಡಿದ್ರೆ ಅಮೀರ್ ಖಾನ್. ಟೋಟಲಿ ನೀವೇ ಒಂದು ವಿಡಿಯೋ ಖಾನ್ ಸರ್. ವಿಡಿಯೋ ಕಾಣ ಸಾರ್, ಆ ಖಾನ್ಗಳು ಸ್ಕ್ರೀನ್ ಮೇಲೆ ಖಾಕಿ ಹಾಕೊಂಡ್ರೆ ಎಷ್ಟು ಪವರ್ಫುಲ್ ಆಗಿರ್ತಾರೋ, ಈ ಅಮ್ಜದ್ ಖಾನ್ ಅಷ್ಟೇ ಪವರ್ಫುಲ್ ಆಗಿರ್ಬೇಕು. ಇಲ್ಲ ಅಂದ್ರೆ ನೀವು ಅವ್ರಿಗೆ ಅವಮಾನ ಮಾಡಿದಾಗ. ನನ್ ಕೈಯಲ್ಲಿ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ. ಎಲ್ರು ಮಾಮೂಲಿಗೆ ಆಸೆ ಪಡೋ ಹಾಗೆ ನಾನು ಎಷ್ಟಿಗೆ ಆಸೆ ಪಟ್ಬಿಟ್ಟೆ. ತೆಗೆ 500 ಸರ್, ಅದು ಸಾರು ಇಲ್ಲ, ಹುಳಿನೂ ಇಲ್ಲ. ತೆಗೆ 500 ರೂಪಾಯಿ. ನೀನ್ ಎಷ್ಟಿಡಿ ವಾಪಸ್ ತಗೋ. ತಗೋ. ನೀನು ನೋಡ್ಕೋತೀನಿ ಬಾ. ಲೋ ಶಿಷ್ಯ, ಏನ್ ಮಗ, ಬೆಳಗ್ಗೆಯಿಂದ ನನ್ನ ಆಟೋಕ್ ಬೋಣಿನೇ ಆಗಿಲ್ಲ. ಇವ್ರು ನೋಡಿದ್ರೆ ರೋಡ್ ಜಾಮ್ ಮಾಡಿದ್ದಾರೆ. ಹಿಂಗಾದ್ರೆ ನಮ್ಮ ಆಟೋ ಓನರ್ ಹೆಂಗೋ ಕಲೆಕ್ಷನ್ ಕೊಡೋದು ನಾನು? ಅಂದು ಅದೇ ಕತೆ ಕಡ್ಲಾ. ಒಂದ್ ನಿಮಿಷ ಇರಿ ಮಕ್ಳೆ, ನಾನು ಹೋಗಿ ಕೇಳ್ಕೊಂಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಜಾಗ ಬಿಡಿ. ಸರ್, ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬೇಕು ಸರ್. ಇವತ್ತು ಎಕ್ಸಾಮ್ಸ್ ಮಿಸ್ ಆದ್ರೆ ವರ್ಷ ಪೂರ್ತಿ ವೇಸ್ಟ್ ಆಗುತ್ತೆ. ಪ್ಲೀಸ್ ಸರ್. ರಿವರ್ಸ್ಗೆ ತಗೊಂಡು ಹೋಗು. ಸರ್, ಏನ್ ಸರ್ ನೀವು ಹೇಳಿದ ಅರ್ಥನೇ ಮಾಡ್ಕೊಳ್ಳಲ್ವೇ? ಸರ್, ಸ್ಕೂಲ್ ಮಕ್ಕಳಿಗೆಲ್ಲ ತೊಂದರೆ ಆಗ್ತಿದೆ, ಸ್ವಲ್ಪ ಕ್ಲಿಯರ್ ಮಾಡಿಸ್ಕೊಡಿ ಸರ್. ನಾವೇನು ಮಾಡಕ್ಕಾಗಲ್ಲ ಸರ್, ಅವರೆಲ್ಲ ಇನ್ಫ್ಲೂಯೆನ್ಸ್ ಇರೋರು. ನಾವು ಯೂನಿಫಾರ್ಮ್ ಹಾಕೊಂಡು ಪವರ್ ಇಲ್ಲದೆ ನಿಂತಿದೀವಿ. ಇಂಥದನ್ನೆಲ್ಲ ನಿಮ್ಮಂತರ ಹೋಗಿ ಕೇಳಬೇಕು ಸರ್. ಹೋಗಿ ಕೇಳಿ ಸರ್. ಯಾರೋ ನೀನು? ಪಬ್ಲಿಕ್ ಸರ್. ಆಟೋ ಓಡಿಸೋರ್ಗೆ, ಕೂಲಿ ಮಾಡೋರ್ಗೆ, ತರಕಾರಿ ಮಾರೋರ್ಗೆ ಸಂಪಾದನೆ ಇಲ್ಲ ಅಂದ್ರೆ ಒಂದಿನ ಉಪವಾಸ ಇದ್ದು ಅಭ್ಯಾಸ ಆಗಿದೆ. ಆದ್ರೆ ಸ್ಕೂಲ್ ಮಕ್ಕಳಿಗೆ ಇವತ್ತೊಂದಿನ ಪರೀಕ್ಷೆ ಮಿಸ್ ಆದ್ರೆ 1 ವರ್ಷ ಹಾಳಾಗುತ್ತೆ. ಈ ಮಾತು ನಾನು ಹೇಳ್ತಿಲ್ಲ, ಪಬ್ಲಿಕ್ ಹೇಳ್ತಾ ಇದಾರೆ. ಹಾಗಾದ್ರೆ ನೀನ್ ಲೀಡರ್? ಅಯ್ಯೋ ಇಲ್ಲ ಸರ್, ನಾನೊಬ್ಬ ಸಾಮಾನ್ಯ ಮನುಷ್ಯ. ಒಂದ್ ವೇಳೆ ನೀವು ಇಲ್ಲಿಂದ ಗಾಡಿ ತೆಗೆದೇ ಹೋದ್ರೆ ಇಲ್ಲಿರೋ ಒಬ್ಬೊಬ್ಬ ಲೀಡರ್ ಆಗ್ತಾನೆ.
ಓಯ್ ಪಬ್ಲಿಕ್, ನಿನ್ನ ಟೈಮ್ ಚೆನ್ನಾಗಿದೆ ಮರಿ. ಜನ ನಿನ್ನ ಹಿಂದೆ ಇದ್ದಾರೆ ಅಂತ ನನ್ನನ್ನೇ ಎದುರು ಹಾಕೊಂಡು ಬದುಕೊಂಡೆ. ಅದೇ ನಾಳೆ ನಿನ್ನ ಟೈಮ್ ಚೆನ್ನಾಗಿಲ್ದೇ ಇದ್ದಾಗ ನಿನ್ನ ಗತಿ ಏನಾಗುತ್ತೆ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ. ದೇವರಿದ್ದಾನೆ, ನೋಡೋಣ. ಪ್ರೀತ್ಸೋ ತಪ್ಪ, ಪ್ರೀತ್ಸು ತಪ್ಪೇನಿಲ್ಲ. ಒಂದಾಗೋಣ ಬಾ. ನಲ್ಲ ಮಲ್ಲ ಮನಸ್ಸೆಲ್ಲ ನೀನೆ. ಇಷ್ಟೊಂದು ಸಿಡೀಸ್ ತಗೊಂಡಿದ್ದೀನಿ. ಸರಿ, ತಗೊಂಡೋಗಿ. ಅಡ್ವಾನ್ಸ್ ಎಷ್ಟು? ಅಡ್ವಾನ್ಸ್ ಏನು ಬೇಡ. ಪರವಾಗಿಲ್ಲ, ಮರ್ಯಾದೆ ಕೊಡೋದನ್ನ ಕಲ್ತ್ಕೊಂಡಿದ್ಯಾ? ನಮ್ಮ ಅಕ್ಕ ಒಂದ್ ಬೀದಿ ನಾಯಿ ಕರ್ಕೊಂಡ್ ಪರಿಚಯ ಮಾಡಿಸಿದ್ರು, ಅದಕ್ಕೂ ಮರ್ಯಾದೆ ಕೊಡ್ತೀನಿ. ನಾನ್ ನಾಯಿನಾ? ಏನಂದ್ರಿ? ನನ್ಗೆ ಈ ನಾಯಿ ಭಾಷೆ ಅರ್ಥ ಆಗಲ್ಲ, ಇನ್ನೊಂದ್ಸರಿ ಹೇಳಿ ಪ್ಲೀಸ್. ನನ್ನ ಕಾಮೆಂಟ್ ಮಾಡೋದಕ್ಕಾಗಲ್ವಾ? ನನ್ಗೇನ್ ಬೇರೆ ಕೆಲಸ ಇಲ್ವಾ? ಸೈಲೆನ್ಸ್. ಯಾವಾಗ್ಲೂ ಕಾಗೆ ಗೂಬೆಗಳ ತರ ಕಿತ್ತಾಡ್ತಿರ್ತೀರಾ, ಸುಮ್ನೆ ಇರಕ್ಕಾಗಲ್ವಾ? ಲೋ ಗಿರಿ, ಎಲ್ಲಯ್ಯ ನನ್ ಜಮ್ಮು. ಯಾರಯ್ಯ ಈ ಹೊಸ ಹುಡುಗಿ? ನೋ ಥ್ಯಾಂಕ್ಸ್, ನಾನು ಇಂಟ್ರೊಡ್ಯೂಸ್ ಮಾಡ್ಕೋತೀನಿ. ನನ್ನ ಹೆಸರು ಐಶ್ವರ್ಯ ಅಂತ. ಚೆನ್ನಾಗಿಲ್ಲ, ಐಶ್ವರ್ಯ ಅಂತ ಹೆಸರಿಟ್ಕೋ, ಚೆನ್ನಾಗಿರುತ್ತೆ. ರೀ, ನನ್ನ ಹೆಸರು ಐಶ್ವರ್ಯನೇ. ಅದೇನಮ್ಮ, ಈಶ್ವರ್ಯ ಅನ್ನೋದಕ್ಕಿಂತ ಐಶ್ವರ್ಯ ಹೆಸರು ಚೆನ್ನಾಗಿರುತ್ತೆ. ಕಿವಿ ಕೇಳಿಸಲ್ವ ನಿಂಗೆ? ಅವ್ರಿಗೆ ಕಿವಿ ಕೇಳ್ಸಲ್ಲ ಕಣೆ. ನೋಡು ನೋಡು. ಇವ್ರಿಗೆ ಕಿವಿ ಕೇಳ್ಸಲ್ವಾ? ಹಾ, ಎಷ್ಟೋ ಡಾಕ್ಟರ್ಗಳ ಹತ್ರ ತೋರ್ಸಿದ್ರು ಪ್ರಯೋಜನ ಆಗ್ಲಿಲ್ಲ. ನೋಡಿದೇನಮ್ಮ, ನಿನ್ನ ಹೆಸರು ಅವಳಿಗೂ ಇಷ್ಟ ಆಗ್ಲಿಲ್ಲ ಅಲ್ವ ನಮ್ಮ ಚಿತ್ರ? ಮತ್ತೆ ನನ್ಗೆ ಹೇಳ್ತ್ಯಾ? ನನ್ ಮಾತ್ ಕೇಳಮ್ಮ. ಇವತ್ತು ಶಾಪ್ ಕ್ಲೋಸ್. ಅಯ್ಯೋ ದೇವ್ರೆ, ಒಬ್ನೇ ಹುಡುಗ, ಇಬ್ರು ಹುಡುಗಿರು, 2x1 ಒಂದೇ ಶಾಪ್ ಅಲ್ಲಿ ಏನೇನು ರಹಸ್ಯವಾಗಿ ಮಾತಾಡ್ತಾರೋ ಅದನ್ನ ನಾನೂ ಕೇಳಿಸ್ಕೋತೀನಿ. ಗಿರಿ ನಿಲ್ಲೋ. ಏನಾಯ್ತಾ? ನಾವು ಮಿನರಲ್ ವಾಟರ್ ಸಪ್ಲೈ ಮಾಡ್ತೀವಿ ಸ್ಕೂಲಲ್ಲಿ. ಮಕ್ಕಳೆಲ್ಲ ನೀರು ಕುಡಿದು ಇನ್ಫೆಕ್ಷನ್ ಆಗಿ ಹಾಸ್ಪಿಟಲ್ ಕಟ್ಬಿಟ್ಟಾಗಿದ್ದಾರೆ. ನಿಂತ್ಕೊಳ್ಳಿ ಸರ್, ಒಳಗೆ ಯಾರನ್ನೂ ಬಿಡ್ತಾ ಇಲ್ಲ. ಮಕ್ಕಳಿಗೆ ಈ ರೀತಿ ಆಗಿರೋದಕ್ಕೆ ಏನ್ ಕಾರಣ ಡಾಕ್ಟರ್? ನೀರ್ನ ಸರಿಯಾಗಿ ಪ್ಯೂರಿಫೈ ಮಾಡದೆ ಸೂಪರ್ ಮಿನರಲ್ ವಾಟರ್ ಕಂಪನಿಯವರು ನೀರ್ನ ಸಪ್ಲೈ ಮಾಡಿದ್ದಾರೆ, ಅದರಿಂದ ಇನ್ಫೆಕ್ಷನ್ ಆಗಿದೆ. ಅದ್ ಸರಿ ಡಾಕ್ಟರ್, ನೀರ್ ಸಪ್ಲೈ ಮಾಡಿದವ್ರ ಮೇಲೆ ಏನ್ ಆಕ್ಷನ್ ತಗೋತೀರಾ? ಅದ್ರ ಬಗ್ಗೆ ನಮ್ಮನ್ನೇನು ಕೇಳ್ಬೇಡಿ ಅಮ್ಮ. ನಿಜ ನಿಜ, ನಮ್ಮನ್ನೇ ಕೇಳಬೇಕು. ಇದುವರೆಗೂ ಯಾರು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾರಾದ್ರೂ ರಿಟರ್ನ್ ಕಂಪ್ಲೇಂಟ್ ಕೊಟ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ನವ್ರನ್ನ ಕರ್ಕೊಂಡೋಗಿ ಅವ್ರ ಮೇಲೆ ಆಕ್ಷನ್ ತಗೋತೀವಿ. ಸರ್, ಕಂಪ್ಲೇಂಟ್ ನಾನ್ ಕೊಡ್ತೀನಿ. ಇತ್ತೀಚೆಗೆ ನಗರದಲ್ಲಿ ನೂರಾರು ಜನರ ಅನಾರೋಗ್ಯಕ್ಕೆ ಕಾರಣರಾದ ಸೂಪರ್ ಮಿನರಲ್ ವಾಟರ್ ಕಂಪನಿಯ ಮೇಲೆ ಪೊಲೀಸರು ಇಂದು ದಾಳಿ ನಡೆಸಿದರು. ಕಲುಷಿತ ನೀರು ಸರಬರಾಜು ಮಾಡಿದ ಆರೋಪದ ಮೇಲೆ ಕಂಪನಿಯ ಕೆಲ ಮುಖ್ಯಸ್ಥರನ್ನು ಬಂಧಿಸಿದ್ದಾರಲ್ಲದೆ ಕಂಪನಿಯನ್ನು ತಾತ್ಕಾಲಿಕವಾಗಿ ಮುಚ್ಚಿದ್ದಾರೆ. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಆರೋಗ್ಯಾಧಿಕಾರಿ, ನೀರನ್ನು ಕೊಟ್ಟು ಜನರ ರಕ್ತ ಹೀರ್ತಾ ಇದ್ದಾರೆ. ಪ್ರಜೆಗಳು ಕಟ್ಟೋ ತೆರಿಗೆ ಹಣದಿಂದನೇ ನಾವಿವತ್ತು ಸಂಬಳ ತಗೊಂಡು ಬದುಕ್ತಾ ಇದೀವಿ. ಅಂತವರಿಗೆ ಮೋಸ ಮಾಡೋದ? ನೋ, ಇದ್ರ ಹಿಂದೆ ಎಂತ ದೊಡ್ಡ ವ್ಯಕ್ತಿನೇ ಇರ್ಲಿ, ಅವನನ್ನ ಜೈಲಿನಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ. ಈ ಕೇಸಲ್ಲಿ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಸರ್, ಮೀಡಿಯಾ ತುಂಬಾ ಪವರ್ಫುಲ್ ಆಗಿದೆ ಸರ್. ಇದಕ್ಕೆಲ್ಲ ಕಾರಣ ಆ ಹುಡುಗ. ಅದಕ್ಕೆ ಈಗ ಏನು ಮಾಡೋಣ ಅಂತೀಯ? ಆ ಕಂಪ್ನಿ ನಂದೇ ಅಂತ ನಮ್ಮಲ್ಲಿ ಯಾರಾದ್ರೂ ಒಪ್ಕೊಂಡ್ರೆ ಮಿಕ್ಕಿದ್ ನಾನು ನೋಡ್ಕೋತೀನಿ ಸರ್. ಅಣ್ಣ ಸರಿ, ಮನ್ಸಲ್ಲಿ ಏನು ಇಟ್ಕೊಬಿಡಿ ಸರ್. ಆಯ್ತು ಆಯ್ತು ಸರ್. ಅವನು ಯಾವನ್ರು ಅವನು ಪುಣ್ಯ, ಅವನು ಯಾಕ್ರೋ ನಮ್ಮ ಹಿಂದೆ ಬಿದ್ದಿದ್ದಾನೆ. ಅವತ್ತು ಪ್ರೊಫೆಷನಲ್ ನಮ್ಮ ಮಾನ ತೆಗೆದ, ಇವತ್ತು ನಮ್ಮ ಕಂಪನಿನ ಸೀಸ್ ಮಾಡಿಸಿ ತಲೆ ತಗ್ಸೋ ತರ ಮಾಡಿದ್ದಾನೆ. ಅಬ್ದುಲ್ಲಾ, ಮೀಡಿಯಾದವರು ಗೊತ್ತಾಗದ ಹಾಗೆ ಅವನನ್ನು ಎತ್ತು ಬಿಡು.
ನಿಲ್ಸಿ. ಯಾಕ್ರೆ? ರೋಡ್ ರಿಪೇರಿ ಆಗ್ತಿದೆ, ಬೇರೆ ರೋಡಲ್ಲಿ ಹೋಗಿ. ಏನ್ ಮುಖ ನೋಡ್ತಿದ್ದೆ ಕಾಳಿಸ್ಗಳ? ಯಾವ ಚೆನ್ನಾಗಿರೋ ರೋಡ್ನು ಹಾಕೊಂಡು ರಿಪೇರಿ ಮಾಡ್ಕೊಂಡಿರ್ತೀರ ನೀವು. ಒಂದ್ ನಿಮಿಷ ಸ್ವಾಮಿ, ಮಗಿಗೆ ಊಟ ಮಾಡಿಸ್ಬಿಟ್ಟು ಹೋಯ್ತೀನಿ. ಊಟ ಮಾಡಿಸ್ಬಿಟ್ಟು ಹೋಗ್ತೀಯಾ? ಅಯ್ಯೋ ಎಂತ ಜನ ಇವ್ರು, ಒಳ್ಳೆ ಬಿಡಿ. ಸಾರಿ ಬಾಸ್. ಸಾರಿ ಸಾರಿ. ಸಾರಿ. ಏನಣ್ಣ ಏನು ರಿಯಾಕ್ಟೇ ಮಾಡ್ತಾ ಇಲ್ಲ ಅವನು? ಇವಾಗ ನೋಡು. ನೀವು ಬೇಕು ಅಂತ ಜಗಳ ಮಾಡ್ತಿದ್ದೀರಾ, ಅದು ನನಗೆ ಚೆನ್ನಾಗಿ ಗೊತ್ತು. ನೀವು 6 ಜನ ಇದ್ದೀರಾ, ನಾನು ಒಬ್ನೇ. ನೀವು ಮನ್ಸು ಮಾಡಿದ್ರೆ ನನ್ನ ಹೊಡೆದಾಕ್ಬೋದು. ಆದ್ರೆ ಒಂದ್ ಮಾತು, ನನ್ ಮೇಲೆ ಯಾವನ್ ಮೊದ್ಲು ಕೈ ಮಾಡ್ತಾನೋ ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಎದುರಿಸ್ತ್ಯಾ? ಇಲ್ಲೋಡ್ರೋ, ನಮ್ಗೆ ಎದುರಿಸ್ತಾನೆ. ಬರಲ್ಲ. ಓಹೋ, ಲುಕ್ಕು ನಿಮ್ದಕ್ಕೆ ಹೀರೋನಾ? ಈ ಲುಕ್ಕೆ ಕೊಡಕ್ಕೆ ಬೇರೆಯವ್ರಿಗೆ ಇದಾರೆ. ಅಯ್ಯೋ, ಗಿರಿಗೆ ಹೊಡೆದ್ಬಿಟ್ರು ಕಣೆ. ಗಿರಿ ನಿನ್ಗೆ ಯಾವಾಗಿಂದ ಗೊತ್ತು? ನಂಗೆ ಕಾಲೇಜ್ ಟೈಮಿಂದ ಗೊತ್ತು. ನನಗೆ ಚಿಕ್ಕ ವಯಸ್ಸಿಂದ ಗೊತ್ತು. ಬಾ ತಮಾಷೆ ನೋಡೋಣ. ಹೋಗ್ರೋ. ಎಲ್ರು ಅಣ್ಣ ಮಾಯ ಆಗ್ಬಿಟ್ಟವ್ರೆ. ಇದೀನಿ ಕಂಡ್ರು. ಜಲ್ದಿ ಯಾರೇ ಅಣ್ಣ ಬಂದ್ರೆ ಗಾಡಿ ಬಿಟ್ಟಾರೆ.
ಲುಕ್ ಹೀರೋಗಳು ಕೊಡ್ಬೋದು, ಅವ್ರನ್ನೆಲ್ಲ ಆರಾಧಿಸೋ ನನ್ನಂತ ಸಾಧಾರಣ ಅಭಿಮಾನಿಗಳು ಕೊಡ್ಬೋದು. ಆದ್ರೆ ಕೊಡೋ ಲುಕ್ ಅಲ್ಲಿ ಸ್ವಲ್ಪ ಪವರ್ ಇರ್ಬೇಕಷ್ಟೆ.